ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ, ಈ 2.5 ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ, ಟೀಚರ್ ಶಾರ್ಟೇಜು, ಇದ್ರ ಮೇಲೆ ಎಲ್ಲದೂ ಕೂಡ ಇತ್ತು, ಅನ್ವಯ ಆಗ್ತಾ ಇತ್ತು. ಯಾವಾಗ್ಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು. ಯಾಕಂದ್ರೆ ಪೈಲಪ್ ಆಗ್ಬಿಟ್ಟಿದೆ ಇಷ್ಟು ವರ್ಷ. ಈ ಸತಿ ಏನ್ ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು. ನಾವು ಗೆಸ್ಟ್ ಟೀಚರ್ಸ್ ಅಲ್ಲೇ ನಾವು ರನ್ ಮಾಡ್ಬೇಕನ್ನೋದು ನಮ್ಮ ಆಸೆ ಅಲ್ಲ. ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ನಾವು ಬಂದ್ಮೇಲೆ ನೀವು 2022ರಲ್ಲಿ ಏನು ನೋಟಿಫಿಕೇಶನ್ ಹೊರಡಿಸಿದ್ರಿ, ನಾವು ಬಂದ್ಮೇಲೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ಮಾಡಿ ಈಗ ಸುಮಾರು 13,000 ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಈ ಹೋದ ವರ್ಷ ಏನ್ ಮಾಡಿದ್ವಿ ಅಂದ್ರೆ, ಈ ವರ್ಷ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ 51,000 ಗೆಸ್ಟ್ ಟೀಚರ್ಸ್ ನ ತಗೊಂಡ್ವಿ. ಅವರಿಗೆ ಸ್ವಲ್ಪ ಹಣನೂ ಕೂಡ 2,000 ರೂಪಾಯಿ ಜಾಸ್ತಿ ಮಾಡಿದ್ವಿ. ಅದನ್ನ ಬಜೆಟ್ ಅಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ. 51,000 ಟೀಚರ್ಸ್ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ. ಯಾಕೆಂದ್ರೆ ಗುಣಮಟ್ಟ ಕೊಡ್ಬೇಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಟೀಚರೇ ಇರ್ಬೇಕು. ಕೆಲವು ಸತಿ ಟೀಚರ್ನೇ ಇರ್ಲಿಲ್ಲ. ಮುಂಚೆ ಕಂತಲ್ಲಿ ಮಾಡೋರು 15-20,000 ಟೀಚರ್ಸ್, ಅದಾದ್ಮೇಲೆ 20,000. ಅದಕ್ಕೆ ಟೀಚರ್ಸ್ ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆನೆ ಮೊನ್ನೆ 7ನೇ ತಾರೀಕು TET ಆಯ್ತು. 11,000, 10,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪರೇಟು, ಇಡೀ ರಾಜ್ಯಕ್ಕೆ ಸೆಪರೇಟು ಸುಮಾರು 11,000 ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ, ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದ್ರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು 100ಕ್ಕೆ 100 ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ. ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು 5,900 ಟೀಚರ್ಸ್ ನ ಅವ್ರಿಗೂ ಕೂಡ 2015ರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ.